ಇಂದು ನಮ್ಮ ವಿಷಯ ಹಿಮಾಲಯನ್ ಪಿಂಕ್ ಉಪ್ಪು. ಇದು ಮಾರ್ಕೆಟಿಂಗ್ ಮೋಸವೇ ಅಥವಾ ಆರೋಗ್ಯದ ಅದ್ಭುತವೇ? ಇಂದು ನಾನು ನಿಮಗೆ ಹೇಳಲಿದ್ದೇನೆ ಈ ಪಿಂಕ್ ಉಪ್ಪು ಎಷ್ಟು ಆರೋಗ್ಯಕರವಾಗಿದೆ ಅಥವಾ ಇಲ್ಲವೇ, ಸಾಮಾನ್ಯ ಉಪ್ಪಿನೊಂದಿಗೆ ಹೋಲಿಸಿದರೆ ಮತ್ತು ಇದರಲ್ಲಿ ಏನು ವಿಶೇಷತೆಗಳಿವೆ ಎಂಬುದನ್ನು ನಿಮಗೆ ತಿಳಿಸುತ್ತೇವೆ. ಪಿಂಕ್ ಉಪ್ಪಿನ ಬಗ್ಗೆ ಕೆಲವೊಮ್ಮೆ ಹೇಳಲಾಗುತ್ತದೆ ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಶಕ್ತಿಯನ್ನು ಹೆಚ್ಚಿಸುತ್ತದೆ, ದೇಹದ ಪಿಎಚ್ ಸಮತೋಲನಗೊಳಿಸುತ್ತದೆ, ಹೃದಯ ರೋಗವನ್ನು ತಡೆಗಟ್ಟುತ್ತದೆ, ರಕ್ತದ ಒತ್ತಡವನ್ನು ತಡೆಗಟ್ಟುತ್ತದೆ. ಇವುಗಳ ಬಗ್ಗೆ ಇಂದು ವಿವರಿಸುತ್ತೇವೆ. ಇದನ್ನು ಸೂಪರ್ ಫುಡ್ ಎಂದು ಪರಿಗಣಿಸಬೇಕೇ ಎಂಬುದನ್ನು ತಿಳಿಸುತ್ತೇವೆ. ನೋಡಿ, ಹಿಮಾಲಯನ್ ಪಿಂಕ್ ಉಪ್ಪಿನ ಮೂಲಭೂತ ವಿಷಯಗಳನ್ನು ಮೊದಲು ನೋಡೋಣ. ಹಿಮಾಲಯನ್ ಪಿಂಕ್ ಉಪ್ಪು ಎಂದು ಏಕೆ ಕರೆಯಲಾಗಿದೆ? ಪಾಕಿಸ್ತಾನದ ಉಪ್ಪು ಗಣಿಯಲ್ಲಿ ಖೇವ್ರಾ ಎಂಬ ಸ್ಥಳದಿಂದ ಇದು ಬರುತ್ತದೆ ಮತ್ತು ಅದು ವಿಶ್ವದ ಅತ್ಯಂತ ಹಳೆಯ ಮತ್ತು ದೊಡ್ಡ ಗಣಿಯಾಗಿದೆ. ಅಲ್ಲಿ ಪಿಂಕ್ ಉಪ್ಪು ದೊರೆಯುತ್ತದೆ. ಇದರಲ್ಲಿ ಕೆಲವು ಪ್ರಮಾಣದ ಕಬ್ಬಿಣವಿದೆ, ಇದರಿಂದ ಪಿಂಕ್ ಬಣ್ಣ ಬರುತ್ತದೆ. ಪೊಟ್ಯಾಸಿಯಂ, ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ ಕೂಡ ಇರುತ್ತವೆ ಮತ್ತು ಸೋಡಿಯಂ 195% ಇರುತ್ತದೆ. ಈ ಖನಿಜಗಳ ಕಾರಣದಿಂದ ಕೆಲವೊಮ್ಮೆ ನಾವು ಹೇಳುತ್ತೇವೆ ಇದು ಆರೋಗ್ಯಕರವಾಗಿದೆ. ಆದರೆ ಹಾಗಲ್ಲ. ಬಹಳಷ್ಟು ಜಾಹೀರಾತುಗಳು ಹೇಳುತ್ತವೆ ಇದರಲ್ಲಿ ಬಹಳಷ್ಟು ಖನಿಜಗಳ ಅಲ್ಪ ಪ್ರಮಾಣವಿದೆ. ಆದರೆ ಅಲ್ಪ ಪ್ರಮಾಣ ಎಂದರೆ ಬಹಳ ಕಡಿಮೆ ಪ್ರಮಾಣ. ಆದ್ದರಿಂದ ನಾವು ಟೇಬಲ್ ಉಪ್ಪು ಅಥವಾ ಪಿಂಕ್ ಉಪ್ಪನ್ನು ಹೋಲಿಸಿದರೆ, ಎರಡೂ ಉಪ್ಪುಗಳಲ್ಲಿ ಮುಖ್ಯವಾಗಿ 195ರಿಂದ 199% ಸೋಡಿಯಂ ಕ್ಲೋರೈಡ್ ಇರುತ್ತದೆ. ಇದು ಉಪ್ಪಿನ ರುಚಿಯನ್ನು ನೀಡುತ್ತದೆ ಮತ್ತು ಇದು ನಮ್ಮ ರಕ್ತದ ಒತ್ತಡ ಅಥವಾ ದೇಹದ ದ್ರವ ಇಲೆಕ್ಟ್ರೋಲೈಟ್ ಸಮತೋಲನವನ್ನು ಸಹಾಯ ಮಾಡುತ್ತದೆ. ಹೌದು, ನಾವು ಮಾರುಕಟ್ಟೆಯಲ್ಲಿ ಉಪ್ಪು ಖರೀದಿಸಿದಾಗ ಸಾಮಾನ್ಯ ಉಪ್ಪಿನಲ್ಲಿ ಅಯೋಡಿನ್ ಸೇರಿಸಲಾಗುತ್ತದೆ, ಆದರೆ ಪಿಂಕ್ ಉಪ್ಪಿನಲ್ಲಿ ಅಯೋಡಿನ್ ಇರುವುದಿಲ್ಲ. ಕೆಲವೊಮ್ಮೆ ಇದು ತಪ್ಪು ಮಾಹಿತಿ. ಪಿಂಕ್ ಉಪ್ಪಿನಿಂದ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಎಂಬುದು ಇದು ದೊಡ್ಡ ತಪ್ಪು. ಏನೂ ವಿಶೇಷವಿಲ್ಲ, ಏಕೆಂದರೆ ಇದರಲ್ಲಿ ಮುಖ್ಯವಾಗಿ ಸೋಡಿಯಂ ಕ್ಲೋರೈಡ್ ಮಾತ್ರ ಇರುತ್ತದೆ ಮತ್ತು ಉಳಿದ ಖನಿಜಗಳು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತವೆ. ಆದ್ದರಿಂದ ಇದರಲ್ಲಿ ಯಾವುದೇ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಪಿಂಕ್ ಶಾಟ್ ತೆಗೆದುಕೊಳ್ಳುವುದರಿಂದ ನಿಮ್ಮ ರಕ್ತದ ಒತ್ತಡ ನಿಯಂತ್ರಣವಾಗುತ್ತದೆ. ಚೆನ್ನಾಗಿ ಇದು ಹೇಳಲಾಗುತ್ತದೆ ಪಿಂಕ್ ಶಾಟ್ನಲ್ಲಿ ಖನಿಜಗಳು ಹೆಚ್ಚು ಇವೆ ಎಂದು ನಾನು ನಿಮಗೆ ತಿಳಿಸುತ್ತೇನೆ. ಇದರಲ್ಲಿ ಖನಿಜವಿದೆ, ಆದರೆ ಎಷ್ಟು ಅಂದರೆ ಬಹಳ ಕಡಿಮೆ ಮತ್ತು ಇದರ ಅರ್ಥವಿಲ್ಲ. ಉಳಿದ 45% ಅಥವಾ 99% ಎಲ್ಲವೂ ಉಳಿಯುತ್ತದೆ. ಸೋಡಿಯಂ ಅಷ್ಟೇ ಹಾನಿಕಾರಕವಾಗಿದೆ, ಹೇಗೆಂದರೆ ಸಾಮಾನ್ಯ ಉಪ್ಪಿನಲ್ಲಿ ಇರುವಂತೆ. ಆದ್ದರಿಂದ ಹೆಚ್ಚುವರಿ ಪ್ರಮಾಣದಲ್ಲಿ ತೆಗೆದುಕೊಳ್ಳಬಾರದು. ಮತ್ತು ನೀವು ಖನಿಜಗಳ ಬಗ್ಗೆ ಮಾತನಾಡಿದರೆ ಹಣ್ಣುಗಳು, ತರಕಾರಿಗಳು, ಬೀಜಗಳು ಮತ್ತು ಹಾಲು ಉತ್ಪನ್ನಗಳಲ್ಲಿ ಖನಿಜಗಳು ದೊರೆಯುತ್ತವೆ. ಹಣ್ಣುಗಳು, ತರಕಾರಿಗಳನ್ನು ನೀವು ಚೆನ್ನಾಗಿ ತಿನ್ನಿ, ಎಲ್ಲವೂ ದೊರೆಯುತ್ತದೆ. ಕೆಲವೊಮ್ಮೆ ಇದು ಹೇಳಲಾಗುತ್ತದೆ ಪಿಂಕ್ ಸಾಲ್ಟ್ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ ಎಂದು, ಆದರೆ ಇದು ಕೂಡ ಮಾಡುವುದಿಲ್ಲ. ಇದನ್ನು ನೆನಪಿಡಿ, ನಮ್ಮ ದೇಹ ಸ್ವಯಂ ಡಿಟಾಕ್ಸಿಫಿಕೇಶನ್ ವ್ಯವಸ್ಥೆಯಲ್ಲಿ ಲಿವರ್ ಇರುತ್ತದೆ. ಡಿಟಾಕ್ಸಿಫೈ ಮಾಡುವವನು ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಕಿಡ್ನಿ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಶ್ವಾಸಕೋಶಗಳು ಮತ್ತು ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ನಮ್ಮ ದೇಹದ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕುತ್ತದೆ. ಆದ್ದರಿಂದ ಇವು ಎಲ್ಲ ಡಿಟಾಕ್ಸಿಫಿಕೇಶನ್ ಆಗಿದೆ. ಪಿಂಕ್ ಸಾಲ್ಟ್ ಡಿಟಾಕ್ಸಿಫಿಕೇಶನ್ ಬಹಳ ಸಾಮಾನ್ಯವಾಗಿದೆ. ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಆದ್ದರಿಂದ ನೀವು ಏನು ಮಾಡಬೇಕು? ಉಪ್ಪು ತೆಗೆದುಕೊಳ್ಳುವುದು, ಪಿಂಕ್ ಸಾಲ್ಟ್ ತೆಗೆದುಕೊಳ್ಳುವುದು ಅಥವಾ ತೆಗೆದುಕೊಳ್ಳಬೇಡಿ. ನಿಮ್ಮ ಬಳಿ ಹಣದ ಸಮಸ್ಯೆ ಇಲ್ಲದಿದ್ದರೆ ತೆಗೆದುಕೊಳ್ಳಿ. ಹೈ ಬ್ಲಡ್ ಪ್ರೆಷರ್ ಇದ್ದರೆ, ಹಾರ್ಟ್ ಡಿಸೀಸ್ ಇದ್ದರೆ, ಕಿಡ್ನಿ ಇದ್ದರೆ, ಹಾರ್ಟ್ ಫೇಲ್ಯೂರ್ ಇದ್ದರೆ, ಪಿಂಕ್ ಸಾಲ್ಟ್ ಆಗಲಿ, ಸಾಮಾನ್ಯ ಉಪ್ಪಾಗಲಿ, ಇದು ದ್ರವ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಇದು ಹಾರ್ಟ್ ಫೇಲ್ಯೂರ್ ಅನ್ನು ಹೆಚ್ಚಿಸಬಹುದು. ಆದ್ದರಿಂದ ನೀವು ಸೋಡಿಯಂ ಅನ್ನು ಕಡಿಮೆ ಮಾಡಬೇಕು. ಎರಡರಿಂದಲೂ ಬಿಳಿ ಉಪ್ಪು ತೆಗೆದುಕೊಳ್ಳಿ ಅಥವಾ ಪಿಂಕ್ ಸಾಲ್ಟ್ ತೆಗೆದುಕೊಳ್ಳಿ. ಅನಿಯಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳಬಾರದು, ಮಿತಿಯಲ್ಲಿ ಇರಬೇಕು. ಆದರೆ ಅತ್ಯಂತ ಮುಖ್ಯವಾದ ವಿಷಯ ಅಯೋಡಿನ್ ಎಲ್ಲಿಂದ ಬರುತ್ತದೆ? ಪಿಂಕ್ ಸಾಲ್ಟ್ನಲ್ಲಿ ಅಯೋಡಿನ್ ಇಲ್ಲ. ಇರುತ್ತದೆ ಮತ್ತು ಭಾರತದಲ್ಲಿ ನಿಯಮ, ಯಾವುದೇ ಇತರ ಉಪ್ಪು, ಮಾರುಕಟ್ಟೆಯಲ್ಲಿ ಬಿಳಿ ಉಪ್ಪು ದೊರೆಯುತ್ತದೆ, ಅದರಲ್ಲಿ ಅಯೋಡಿನ್ ಸೇರಿಸಲಾಗುತ್ತದೆ. ಮತ್ತು ಅಯೋಡಿನ್ ಏನಕ್ಕೆ ಬಳಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ. ನಮ್ಮ ಬೆಳವಣಿಗೆ ಮತ್ತು ಅಭಿವೃದ್ಧಿ ಥೈರಾಯ್ಡ್ ಮೂಲಕ ನಡೆಯುತ್ತದೆ ಮತ್ತು ಥೈರಾಯ್ಡ್ಗೆ ಅಯೋಡಿನ್ ಅಗತ್ಯವಿರುತ್ತದೆ. ಅದು ನಮ್ಮ ಉಪ್ಪಿನಿಂದ ದೊರೆಯುತ್ತದೆ. ಆದ್ದರಿಂದ ಇದನ್ನು ನೆನಪಿಡಿ. ಇದು ಯಾವುದು? ಫೋರ್ಟಿಫಿಕೇಶನ್ ಆಫ್ ಐಡಿ. ಇದು ಸಾಮಾನ್ಯ ಉಪ್ಪಿನಲ್ಲಿ ದೊಡ್ಡ ಲಾಭವಾಗಿದೆ ಮತ್ತು ಪಿಂಕ್ ಉಪ್ಪಿನಲ್ಲಿ ಇದು ಫೋರ್ಟಿಫಿಕೇಶನ್ ಆಗುವುದು ಕಷ್ಟ. ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ನೀವು ಸಾಮಾನ್ಯ ಉಪ್ಪು ತೆಗೆದುಕೊಳ್ಳಲೇಬೇಕು. ನೀವು ಪಿಂಕ್ ಉಪ್ಪಿನ ರುಚಿಯನ್ನು ಸ್ವಲ್ಪ ಆಸಕ್ತಿಯಿಂದ ನೋಡುತ್ತಿದ್ದರೆ ಸ್ವಲ್ಪ ತೆಗೆದುಕೊಳ್ಳಬಹುದು, ಆದರೆ ನೆನಪಿಡಿ, ಸಾಮಾನ್ಯ ಉಪ್ಪು ಉತ್ತಮವಾಗಿದೆ. ಉತ್ತಮವಾದ ಅರ್ಥದಲ್ಲಿ ಇದರಲ್ಲಿ ಐಡಿನ್ ಇದೆ. ಇದು ನಿಮ್ಮ ದೇಹಕ್ಕೆ ಅಗತ್ಯವಿದೆ. ನೀವು ಯಾವುದೇ ಉಪ್ಪು ತೆಗೆದುಕೊಳ್ಳಬೇಕಾದರೆ, ಟೇಬಲ್ ಉಪ್ಪು ಅಥವಾ ರಾಕ್ ಉಪ್ಪು ಅಥವಾ ಹಿಮಾಲಯನ್ ಉಪ್ಪು,
ನಿಮ್ಮ ಹೈ ಬ್ಲಡ್ ಪ್ರೆಷರ್ ಅಥವಾ ಹೃದಯದ ಕಾಯಿಲೆ ಇದ್ದರೆ ಸ್ವಲ್ಪ ಕಡಿಮೆ ತೆಗೆದುಕೊಳ್ಳಿ. ಸ್ನೇಹಿತರೆ, ನೆನಪಿಡಿ, ನಾವು ಒಂದು ಕೆಲಸ ಮಾಡುತ್ತೇವೆ. ನಾವು ಹೇಳುತ್ತೇವೆ ಜೀವನಶೈಲಿ ಅತ್ಯಂತ ಮುಖ್ಯವಾಗಿದೆ. ಬ್ಲಡ್ ಪ್ರೆಷರ್ ಸ್ಟ್ರೆಸ್ನಿಂದ ಅಥವಾ ನಿಮ್ಮ ಅಧಿಕ ತೂಕದಿಂದ ಅಥವಾ ತಪ್ಪು ಆಹಾರ ಅಭ್ಯಾಸಗಳಿಂದ ಆಗಿದ್ದರೆ ಅದನ್ನು ಬದಲಿಸಿ, ತೂಕ ಕಡಿಮೆ ಮಾಡಿ, ಶಾರೀರಿಕ ಚಟುವಟಿಕೆ ಮಾಡಿ. ನಿಮ್ಮ ಜೀವನಶೈಲಿಯೊಂದಿಗೆ ಆಲೋಪತಿ ಔಷಧಿ ಅಗತ್ಯವಿದ್ದರೆ ತೆಗೆದುಕೊಳ್ಳಿ. ಹೃದಯದ ಕಾಯಿಲೆ, ಬ್ಲಡ್ ಪ್ರೆಷರ್, ಡಯಾಬಿಟೀಸ್ ಇವುಗಳ ಮೂಲ ಕಾರಣ ತಪ್ಪು ಜೀವನಶೈಲಿ ಮತ್ತು ತಪ್ಪು ಆಹಾರ ಅಭ್ಯಾಸಗಳು. ನಾವು ಇದನ್ನು ಸವಾಲ್ನಲ್ಲಿ ಸಂಪರ್ಕಿಸುತ್ತೇವೆ. ಹೃದಯದ ರೋಗಿಯು ಇದನ್ನು ಹೆಚ್ಚು ಗಮನಿಸಬೇಕು, ಏಕೆಂದರೆ ಇಲ್ಲದಿದ್ದರೆ ಹೃದಯಾಘಾತವಾಗಬಹುದು. ಸ್ನೇಹಿತರೆ, ನೆನಪಿಡಿ, ಹಿಮಾಲಯನ್ ಪಿಂಕ್ ಉಪ್ಪಿನಲ್ಲಿ ಟ್ರೇಸ್ ಪ್ರಮಾಣದ ಖನಿಜಗಳಿವೆ, ಆದರೆ ಇದು ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇದೆ. ಅದರಿಂದ ಯಾವುದೇ ಅದ್ಭುತವಾಗುವುದಿಲ್ಲ. ನೆನಪಿಡಿ, ನಮ್ಮ ದೇಹಕ್ಕೆ ಹೋಗುವ ಉಪ್ಪು ಪಿಂಕ್ ಉಪ್ಪಿನಿಂದಲೂ ಸುಮಾರು 98% ಅಥವಾ 95% ಸಾಮಾನ್ಯ ಉಪ್ಪು. ಆದ್ದರಿಂದ ಹೆಚ್ಚುವರಿ ಸೇವನೆ ಅಗತ್ಯವಿಲ್ಲ. ನೀವು ಈ ವಿಡಿಯೋವನ್ನು ಅರ್ಥಮಾಡಿಕೊಂಡಿದ್ದರೆ ದಯವಿಟ್ಟು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದು ಯಾರಿಗಾದರೂ ಲಾಭವಾಗಬಹುದು. ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ನಾವು ನಿಮಗೆ ಹೃದಯ ಸಂಬಂಧಿತ ಮತ್ತು ವೈಜ್ಞಾನಿಕ ಮಾಹಿತಿಯನ್ನು ನೀಡುತ್ತೇವೆ. ಯಾರಾದರೂ ಹಾರ್ಟ್ ಪೇಷಂಟ್ ಇದ್ದರೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಹಾರ್ಟ್ ರೋಗದ ಪರಿಹಾರವನ್ನು ನಾವು ನೀಡುತ್ತೇವೆ. ಆಪರೇಷನ್ ಇಲ್ಲದೆ, ಬೈಪಾಸ್ ಇಲ್ಲದೆ, ಪ್ಲಾಸ್ಟಿಕ್ ಇಲ್ಲದೆ. ನಾನು ಡೆಹ್ರಾಡೂನ್ನಲ್ಲಿ ವಾಸಿಸುತ್ತೇನೆ. ಅಲ್ಲಿ ನಮ್ಮ ರಿಸಾರ್ಟ್ನಲ್ಲಿ ಹಾರ್ಟ್ ಪೇಷಂಟ್ಗಳು ಚಿಕಿತ್ಸೆ ಪಡೆಯುತ್ತಾರೆ ಮತ್ತು ನಾವು ಡಿಟಾಕ್ಸಿಫಿಕೇಶನ್ ಮಾಡುತ್ತೇವೆ. ಅವರಿಗೆ ಇಸಿಪಿ ಮೂಲಕ ನೈಸರ್ಗಿಕ ಬೈಪಾಸ್ ಚಿಕಿತ್ಸೆ ನೀಡುತ್ತೇವೆ. ಈ ಚಿಕಿತ್ಸೆ ಬಹಳ ಪರಿಣಾಮಕಾರಿ, ವೈಜ್ಞಾನಿಕವಾಗಿ ಅಂಗೀಕರಿಸಲಾಗಿದೆ. ಈ ಚಿಕಿತ್ಸೆಯಿಂದ ನಾವು ಲಕ್ಷಾಂತರ ಜನರಿಗೆ, ಸುಮಾರು 7 ಲಕ್ಷ ಹಾರ್ಟ್ ಪೇಷಂಟ್ಗಳು ಭಾರತದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ಅನುಸರಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಏಮ್ಸ್ನಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ ಬಹಳಷ್ಟು ಸಂಶೋಧನೆಯ ನಂತರ, ಮತ್ತು ಈ ಕಾರ್ಯಕ್ರಮದಲ್ಲಿ ರೋಗದ ಎಲ್ಲಾ ಕಾರಣಗಳನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತದೆ. ಆದ್ದರಿಂದ ನೀವು ಈ ವಿಷಯದ ಬಗ್ಗೆ ಜನರಿಗೆ ತಿಳಿಸಿ. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.